ಹಲೋ ಪಂದ್ಯಾಟ ಆರಂಭವನ್ನ ಕಂಡುಕೊಳ್ತಾ ಇದೆ. ಈ ಹಿಂದೆ ನಡೆದಂತ ಪಂದ್ಯಾಟದಲ್ಲಿ ಶಿವಪ್ರಸಾದ್ HM ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಆಟಗಾರ. ಬಹಳಷ್ಟು ಸುಂದರತೆ ಹೊಡೆತವನ್ನ ದಾಖಲಿಸಿದ್ರು. ಥರ್ಡ್ ಮ್ಯಾನ್ ಸರ್ಕಲ್ ನಲ್ಲಿ ನಿಂತಿದ್ದ ಕ್ಷೇತ್ರ ರಕ್ಷಕನ ತಲೆಯನ್ನು ಹಾದು ಹೋಗ್ತಾ ಇದ್ದ ಚೆಂಡು ಮುಖೇನ ಬೌಂಡರಿಯ ದಾಖಲಾತಿಯನ್ನ ಬಹಳಷ್ಟು ಮನೋಮೋಹಕ ಡ್ರೈವ್ ಶಾಟ್ ಮುಖೇನ ದಾಖಲಿಸಿಕೊಳ್ತಾ ಇದ್ದಾರೆ. ಶಿವಪ್ರಸಾದ್ HM 2 ಓವರನ್ನು ಎಸೆದು 8 ಓಟವನ್ನು ಬಿಟ್ಟುಕೊಟ್ಟು 2 ಹುದ್ದರಿಯನ್ನು ಕಬಳಿಸಿದಂತ ಆಟಗಾರ. ಈ ಕೂಟದ ಮತ್ತೊಂದು ಬಲಿಷ್ಠ 2 ತಂಡಗಳನ್ನ ಕಾಣ ಸಿಗ್ತಾ ಇದೆ. ಬಾಲ 11 ಹಾಗೂ SRC ಕ್ರಿಕೆಟರ್ಸ್ ಈ ಬಾರಿ ಹೊಡೆಯುವ ಪ್ರಯತ್ನವನ್ನ ಮಾಡಿದ್ರು. ಬಲವಾದ ಮನವಿಯನ್ನು ಮಾಡಿದ್ರು ಕೂಡ ತೀರ್ಮಾನಕಾರರಿಂದ ಯಾವುದೇ ಪುರಸ್ಕಾರ ಲಭಿಸ್ತಾ ಇಲ್ಲ. ಬಾಲ ಆರಂಭಿಕ ದಾಂಡಿಗರಾಗಿ ಸ್ಟ್ರೈಕರ್ ಅಲ್ಲಿ ಕಂಡುಕೊಳ್ತಾ ಇರುವಂತಹ ಆಟಗಾರ. ಅದೇ ರೀತಿ ನಾನ್ ಸ್ಟ್ರೈಕ್ ನಲ್ಲಿ ಪ್ರದೀಪ್ ಇನ್ನೋರು ಆಟಗಾರರನ್ನ ಕಾಡ್ತಾ ಇದ್ದಾವೆ. ವಿರೋಧನ ಹೊಡೆತವನ್ನು ದಾಖಲಿಸಿದ್ರು. ಹೇ ಬಾರಿ ಒಟ್ಟಕ್ಕೆ ಬರ ಮಾಡ್ತಾ ಇದ್ರೆ ಬೌಂಡರಿಯ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಬಹಳಷ್ಟು ಸುಂದರತೆ ಹೊಡೆತವನ್ನ ಬಾಲ ಅವರ ದಂಡಿಯ ಮುಖೇನ ದಾಖಲಿಸಿಕೊಳ್ತಾ ಇದ್ದಾರೆ. ಆ ಸಂಬಂಧ ವೈಯಕ್ತಿಕ ಗಳಿಕೆಯಲ್ಲಿ ಕೂಡ 8 ಓಟವನ್ನ ಗಳಿಸಿದಂತ ಆಟಗಾರ ಈಗಾಗಲೇ 1 ಓವರ್ನ ಮುಕ್ತಾಯಕ್ಕೆ ತನ್ನ ಮೊತ್ತ 8ಕ್ಕೆ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ಕಿರಣ್ ಪ್ರಥಮ ಓವರನ್ನ ಎಸೆದ್ರೆ SRC ಕ್ರಿಕೆಟರ್ಸ್ ತಂಡದ ಪರವಾಗಿ 2ನೇ ಓವರ್ಗಾಗಿ ಮೊಹಮ್ಮದ್ ಸೊಹೇಲ್ ಬಾರಿ 2ನೇ ಓವರ್ಗಾಗಿ ಆಗಮಿಸ್ತಾ ಇರುವಂತಹ ಆಟಗಾರ. ಡೀಮ್ ಡಿಫೆಂಡರ್ಸ್ ತಂಡದ ಆಶ್ರಯದಲ್ಲಿ ಸಾಗಿ ಬರ್ತಾ ಇರುವಂತಹ ಈ ಒಂದು ಕ್ರೀಡಾಕೂಟ ಮತ್ತೊಂದು ಸುಂದರತೆ ಹೊಡೆತವನ್ನ ದಾಖಲಿಸ್ತಾ ಇದ್ದಾರೆ. ಪಾಯಿಂಟ್ ವಿಭಾಗದಲ್ಲಿ ಬೌಂಡರಿಯ ದಾಖಲಾತಿಯನ್ನ ಕಂಡುಕೊಂಡ್ರೆ ಓಟದ ಗಳಿಕೆ ದರದ ಅಂಕಪಟ್ಟಿಯನ್ನ ಸೇರ್ಪಡೆಗೊಳ್ತಾ ಇದೆ. ಈ ಮುಖೇನ ಒಂದೆಡೆ ಬಾಲ ಸಿಡಿತಾ ಇದ್ರೆ ಇನ್ನೊಂದೆಡೆ ಪ್ರದೀಪ್ ಅವರ ದಂಡಿ ಸಿಡಿತಾ ಇದೆ. ಮತ್ತೊಬ್ಬ ಹೊಡೆತವನ್ನು ದಾಖಲಿಸಿಕೊಂಡ್ರು ಪ್ರದೀಪ್.
ಈ ಬಾರಿ ಮತ್ತೊಂದು ಮನಮೋಹಕ ರೀತಿಯ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಎತ್ತುಗಾರಿಕೆ ಮೊಹಮ್ಮದ್ ಕರಾರುವಕ ಎತ್ತುಗಾರಿಕೆಯನ್ನು ಮಾಡಿದ್ರು ಕೂಡ ದಾಂಡಿಗನ್ನ ಸಿಡಿಲಬ್ಬರದ ದಾಂಡಿಗ ತರದ ಮುಂದೆ ಈ ಬಾರಿ ಬಹಳಷ್ಟು ಸುಂದರತೆಯ ಪ್ರಯತ್ನವನ್ನ ಪಟ್ಟರು ಕೂಡ ಕ್ಯಾಚನ್ನ ಪಡೆಯಲು ವಿಫಲತೆಯನ್ನು ಕಂಡ್ರು. ಅದರ ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನ ಮುಖೇನ ಕೇವಲ ಒಂದೋಟದ ಮಾತ್ರ ಗಳಿಕೆಯನ್ನ ಕಂಡುಕೊಳ್ತಾ ಇದೆ. ಇವರು ಮತ್ತೆ ಲಯಬದ್ಧ ಎಸೆದುಗಾರಿಕೆಯನ್ನ ಕಂಡುಕೊಳ್ಳುವುದರೊಂದಿಗೆ ಓವರ್ನ ಮುಕ್ತಾಯವನ್ನ ಕಾಣ್ತಾ ಇದೆ. ಆರಂಭಿಕ 2 ಓವರ್ನ ಮುಕ್ತಾಯವನ್ನ ಕಂಡುಕೊಂಡ್ರೆ ತನ್ನ ಮೊತ್ತ 19, ಯಾವುದೇ ಹುದ್ದರಿಯ ನಷ್ಟ ಇಲ್ಲದೆ 19 ಓಟವನ್ನು ಗಳಿಸಿ ಸಾಕ್ತಾ ಇರುವಂತ ತಂಡ. ಇವರು ಎಡಗುಟ್ಟದಿಂದ ಕೊಂಚ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಚೆಂಡು ನಿಯಮದ ಉಲ್ಲಂಘನೆಯನ್ನು ಕಂಡುಕೊಂಡ್ರೆ ಅತಿರಿಕ್ತ ಓಟದ ಕೊಡುಗೆ. ಮತ್ತೊಮ್ಮೆ ಬೇಸಿ ಹೊಡೆಯುವ ಪ್ರಯತ್ನ. ಲಾಂಗ್ ಆನ್ ವಿಭಾಗದಲ್ಲಿ ಬೊಜ್ಜಾಟವನ್ನ ಬಹಳಷ್ಟು ಚುರುಕಿನ ರೀತಿಯಲ್ಲಿ ಗಳಿಸಿಕೊಂಡ್ರು ದಾಂಡಿಗರು. 3ನೇ ಓವರ್ ಚಾತಿಯಲ್ಲಿ ಸಾಗಿ ಬರ್ತಾ ಇದ್ರೆ ಕಿರಣ್ ಎತ್ತುಗಾರಿಕೆ ವಿಭಾಗದಲ್ಲಿ ತನ್ನ ಕಂತಿನ 2ನೇ ಓವರ್ಗಾಗಿ ಆಗಮಿಸಿಕೊಂಡವರಿದ್ದಾರೆ. ಮತ್ತೆ ಬೇಸಿ ಹೊಡೆಯ ಪ್ರಯತ್ನವನ್ನ ಕಂಡುಕೊಂಡ್ರೆ ಹೊದ್ದಾರಿಯ ಆಘಾತ. ಟಾಪ್ ಎಡ್ಜ್ ಎಲ್ಲ ಕಂಡುಕೊಂಡ್ರೆ ಗುಟ್ಟ ರಕ್ಷಕರ ಕೈ ಸೇರಿರ್ತಾ ಇದೆ ಚೆಂಡು. ಮುಖೇನ ಮತ್ತೊಂದು ಪ್ರಮುಖ ಹೊದ್ದಾರಿಯನ್ನ ಕಳೆದುಕೊಳ್ತಾ ಇದೆ. ಕಿರಣ್ ಬಹಳಷ್ಟು ಲಯಬದ್ಧ ಎತ್ತುಗಾರಿಕೆಯನ್ನ ಮಾಡ್ತಾ ಇರುವಂತ ಆಟಗಾರ. ಬಾಲ ಹೊದ್ದರಿಯನ್ನ ಕಳೆದುಕೊಂಡ್ರೆ ಆರಂಭಿಕ ದಾಂಡಿಗನ ಯಾದಿಯಲ್ಲಿ ಬಹಳಷ್ಟು ಉತ್ತಮವಾದ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಎನ್ನುವ ರೀತಿಯಲ್ಲಿ ಆಟವನ್ನು ಆಡಿದ್ರು. ಇದೀಗ ಮತ್ತೋರ್ವ ಆಟಗಾರ ನವ ದಾಂಡಿಗನ ಯಾದಿಯಲ್ಲಿ ಸೋಮ ಅವರ ಆಗಮನವನ್ನು ಕಂಡುಕೊಳ್ತಾ ಇದೆ. ಬೆರಸರ ಹೊರತವರು ದಾಖಲಿಸಿಕೊಳ್ತಾ ಇದ್ದಾರೆ. ಸೋಮ ಎದುರಿಸಿದ ಮೊದಲ ಎಸೆತವರ ಸಿಕ್ಸರ್ ಕಟ್ಟುವ ಅವಕಾಶ. ಪೂರ್ಣ ಕಾರೋಟದ ಗಳಿಕೆ. ಓಟಗಳನ್ನ ಹರಿದು ಬರ್ತಾ ಇದೆ. ಈಗಾಗಲೇ 3ನೇ ಓವರ್ನ ಚಾತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದ್ರೆ ಒಂದರ ಹಿಂದೆ ಇನ್ನೊಂದರಂತೆ ಬೌಂಡರಿ ಸಿಕ್ಸರ್ಗಳನ್ನ ದಾಖಲಿಸ ತವಕದಲ್ಲಿ ಸಾಗಿ ಬರ್ತಾ ಇರುವಂತ ಆಟಗಾರರು. ಒಂದು ಅದ್ದೂರಿಯ ಕ್ರೀಡಾಕೂಟ ಫ್ರೆಂಡ್ಸ್ ಕಪ್ ಭರತ್ ಕುಮಾರ್ DC ಅವರ ನೇತೃತ್ವದಲ್ಲಿ ಸಾಗಿ ಬರ್ತಾ ಇರುವಂತಹ ಒಂದು ಅದ್ದೂರಿಯ ಸುಂದರತೆಯ ಕ್ರೀಡಾಕೂಟ. ಬಿರುಸಿನ ಹೊಡೆತವನ್ನ ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರೆ ಹೆಚ್ಚು ದೂರವನ್ನು ಕಾಡ್ತಾ ಇಲ್ಲ ಚೆಂಡು. ಪಿಚ್ನಲ್ಲಿ ಓಟವನ್ನು ಗಳಿಸಲಿಕ್ಕೆ ಯಾವುದೇ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ.
ಬಾರಿ ಮತ್ತೆ ಹೊಡೆಯುವ ಪ್ರಯತ್ನದ ನಡುವೆ ಓಟಕ್ಕೆ ಅವಕಾಶ ಲಭಿಸ್ತಾ ಇಲ್ಲ. ಚುಕ್ಕಿ ಚೆಂಡು ಆಗ್ತಾ ಇದೆ. ಅದೇ ರೀತಿ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಕೂಡ ಯಡಗೊಂಡನಹಳ್ಳಿ ಸುನೀಲ್ ಅವರು ತೊಡಗಿಕೊಂಡಿದ್ದಾರೆ. ಭರತ್ ಅವರ ಸ್ನೇಹಿತರು ಆಗಿರುವಂತ ಭರತ್ ಅವರ ಆಪ್ತ ಸ್ನೇಹಿತರಾಗಿರುವಂತ ಯಡಗೊಂಡನಹಳ್ಳಿ ಸುನೀಲ್ ಅವರನ್ನ ಕೂಡ ಮತ್ತು 3 ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ರೆ ತರ ಮೊತ್ತ 28ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಓಟಗಳು ಬರಬೇಕಾಗಿದೆ. ಪ್ರದೀಪ್ ಹಾಗೂ ಸೋಮ ಅವರ ಜಗಲ್ಬಂದಿಯಲ್ಲಿ ಸಾಗ್ತಾ ಇರುವಂತ ಪಂದ್ಯಾಟ. ಅದೇ ರೀತಿ ನಾಗನಾಯಕನ ಕೋಟೆ ಪ್ರಕಾಶ್ ಅವರು ಕೂಡ ಈ ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ಪಂದ್ಯಾಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಎಸುಗಾರಿಕೆ ವಿಭಾಗದಲ್ಲಿ MD ಹನ್ಸಾಲ ಮತ್ತೆ 4ನೇ ಓವರ್ನ ಚಾಲ್ತಿಯಲ್ಲಿ ಸಾಗ್ತಾ ಇದ್ರೆ ಪಂದ್ಯಾಟ ಮತ್ತೆ ಸೋಮ ಸ್ಟ್ರೈಕ್ ವಿಭಾಗದಲ್ಲಿ ಹನ್ಸಾಲ ಓವರ್ ಸುಂದರತೆ ಎಸೆಗಾರಿಕೆಯನ್ನು ಮಾಡ್ತಾ ಇರುವಂತ ಹನ್ಸಾಲ ಲಯಬದ್ಧ ಎಸೆಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಲೈನ್ ಅಂಡ್ ಲೆಂತ್ ಅನ್ನು ಕಾಪಾಡಿಕೊಳ್ತಾ ಇರುವಂತ ಆಟ ಹನ್ಸಾಲ. ಬಹಳಷ್ಟು ಸುಂದರ ಎಸೆಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಹನ್ಸಾಲ. ಲಯಬದ್ಧ ಎಸೆಗಾರಿಕೆ ಕೇವಲ ಇವರಿಗೆ ಒಂದು ಓಟವನ್ನು ಮಾತ್ರ ಬೆಟ್ಟು ಕೊಟ್ಟು ಎದುರಾಳಿ ತಂಡಕ್ಕೆ ಕಂಟಕ ಪ್ರಾಯವನ್ನ ಹಾಗೆ ಓಡಿ ಬರ್ತಾ ಇದ್ದಾರೆ. ಮಧುವ ಚೊಕ್ಕೆ ಚೆಂಡು, ಸತತ ಚೊಕ್ಕೆ ಚೆಂಡುಗಳ ನಡುವೆ ಓಟಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಪ್ರತಿಭಾನ್ವಿತ ಯುವ ಆಟಗಾರ ಹನ್ಸಾಲ ಲೈನ್ ಆಡ ನಂತರ ಕಾಪಾಡಿಕೊಳ್ತಾ ಇರುವಂತ ಆಟಗಾರ. ಮತ್ತೆ ಬಹುಸರವಾದ ಎಸೆಗಾರಿಕೆಯನ್ನು ಅಂತಿಮವಾಗಿ ಮಾಡಿದ್ರೆ ಮತ್ತೆ ಚೊಕ್ಕೆ ಚೆಂಡು, ಸತತವಾಗಿ ಚೊಕ್ಕೆ ಚೆಂಡುಗಳನ್ನ ಎಸೆದಂತ ಆಟಗಾರ ಕೇವಲ ಒಂದು ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ರೆ ಆರಂಭಿಕ 4 ಓವರ್ನ ಮುಕ್ತಾಯಕ್ಕೆ ತನ್ನ ಮೊತ್ತ 29. ಪ್ರಮುಖ ಒಂದು ಉದ್ದರಿಯ ನಷ್ಟದೊಂದಿಗೆ ಸಾಗ್ತಾ ಇದ್ರೆ ಬಾಲ 11 ಸಿಡಿಬೇಕಾಗಿದೆ. ಅಂತಿಮ 2 ಓವರ್ ಇದೆ. ಎದುರಾಳಿ ತಂಡಕ್ಕೆ ಅತ್ಯುತ್ತಮ ಘನತೆಯ ಗೌರವದ ಗುರಿಯನ್ನು ನೀಡಬೇಕಾದ್ರೆ ಅಂತಿಮ 12 ಎಸೆದ ಬೌಂಡರಿ ಸಿಕ್ಸರ್ಗಳ ಮೊರೆ ಹೋಗಬೇಕಾಗ್ತದೆ. ಮತ್ತೆ ನವ ಎತ್ತುಗಾರ ಗಜ ತಿರುಮಲೆ
ಎತ್ತುಗಾರಿಕೆ ವಿಭಾಗದಲ್ಲಿ ಆಗಮಿಸ್ತಾ ಇರುವಂತ ಮತ್ತೋರ್ವ ಅನುಭವಿ ಎತ್ತುಗಾರನನ್ನ ಕಾಣ್ತಾ ಇದ್ದಾವೆ. ಗಜ ತಿರುಮಲೆ ಎಸ್ಗಾರಿಕೆಯಲ್ಲಿ ಬಹಳ ಶುದ್ಧವಾದ ಎಸ್ಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಬಾರೆ ಸಿಡಿಲ ಬರದ ಹೊರತ ಗಾಳಿಯಲ್ಲೇ ಸೇಲ್ತಾ ಇದೆ. ಯಾವುದೇ ಕ್ಷೇತ್ರ ರಕ್ಷಣೆಯ ಹಾಜರಿಯ ಭಾಗದಲ್ಲಿರಲಿಲ್ಲ. ಹಿಡಿಯುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಹಿಮ್ಮುಖವಾಗಿ ಹಿಡಿಯುವ ಪ್ರಯತ್ನದ ನಡುವೆ ಯಶಸ್ಸನ್ನು ಕಾಣಲಿಲ್ಲ. ಈ ಮುಖೇನ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಕ್ಷಮಿಸಿ, 31 ತಂಡದ ಮೊತ್ತ 5ನೇ ಓವರ್ನ ಚಾಲ್ತಿಯಲ್ಲಿ ಸಾಗ್ತಾ ಇದೆ. ಅದೇ ರೀತಿ ಹೆಸರಾಂತ ವಾಲಿಬಾಲ್ ಆಟಗಾರ ಲಿಬ್ರೋ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಲಿಬ್ರೋ ಶಶಿ ಇವರನ್ನ ಕೂಡ ವಿಶೇಷವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಸಿಡಿಲೊಬ್ಬರದ ಹೊಡೆತವನ್ನು ದಾಖಲಿಸಿದ್ರು. ಪುಳಂಕ ಆ ರೋಷದ ಗಳಿಕೆ ಸಿಕ್ಸರ್ ಅನ್ನ ಸೋಮ ದಾಖಲಿಸಿಕೊಡ್ತಾ ಇದ್ದಾರೆ. ನಿಧಾನ ಗತಿಯಲ್ಲಿ ಸಾಗ್ತಾ ಇದ್ದಂತ ತಂಡಕ್ಕೆ ಬಿರುಸಿನ ಚುರುಕಿನ ಭರವಸೆ ಹೊಡೆತ ಮೂಡಿ ಬರ್ತಾ ಇದೆ. ಬಾಲ ಬಾಲ ಅವರ ನೇತೃತ್ವದ ತಂಡ ಬಾಲ ಎಲ್ಲವ ಬಾರೆ ಮತ್ತೆ ಹೊದ್ದರಿಯನ್ನ ಕಳೆದುಕೊಳ್ತಾ ಇದೆ. ನೆಟ್ಟ ನೇರವಾಗಿ ಗೋಟವನ್ನ ತಗಲಿದ್ರೆ ಹೊದ್ದರಿಯ ಆಘಾತ ನಂಬಿಕತ್ತ ಭರವಸೆಯ ಸೋಮ ಅವರನ್ನು ಕಳೆದುಕೊಳ್ತಾ ಇದೆ. ಬಹಳ ಶ್ರುತವಾದ ಆಟವನ್ನು ಆಡಿದ್ರು. ಅಂತಿಮ 1 ಓವರ್ ಮಾತ್ರ ಬಾಕಿ ಉಳಿತಾ ಇದ್ರೆ 5 ಓವರ್ನ ಮುಕ್ತಾಯಕ್ಕೆ ತಡಮತ್ತ 38 ಪ್ರಮುಖ 2 ಹೋದರಿಯ ನಷ್ಟದೊಂದಿಗೆ ಕೂಡಿಕೊಳ್ತಾ ಇದೆ. ಭರವಸೆಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ಬೌಂಡರಿಯ ದಾಖಲಾತಿ ಗ್ರೌಂಡ್ ಶಾಟ್ ದಾಖಲಾಗ್ತಾ ಇದೆ. ನೆಲ ಕಚ್ಚಿ ಸಾಗಿದಂತ ಚೆಂಡು ಪುಡಂಕ 4 ಕಟ್ಟದ ಗಳಿಕೆ ಪ್ರದೀಪ್ ಅವರ ದಂಡಿಯ ಮುಖೇನ ಹರಿದು ಬರ್ತಾ ಇದೆ. ಮತ್ತೊಬ್ಬ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡ್ರು. ಮುಖೇನ ಒಂದೋಟದ ಸುಲಭದ ರೀತಿಯ ಗಳಿಕೆಯನ್ನು ಕಂಡುಕೊಂಡ್ರೆ ಈ ಹಿಂದೆ 1 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಂತ ಎತ್ತುಗಾರ ಹನ್ಸಾಲ ಎತ್ತುಗಾರಿಕೆಯಲ್ಲಿ ಸುಂದರತೆ ಹೊಡೆತ ಟಾಪ್ ಎಡ್ಜ್ ಅನ್ನು ಕಂಡುಕೊಳ್ತಾ ಇದೆ. ಕ್ಯಾಚ್ಗೆ ಅವಕಾಶ. ಮುಖೇನ ಅರೋಡು ಬಂದಂತೆ ಹಿಂತಿರುಗ್ತಾ ಇದ್ದಾರೆ. ಮೊದಲ ಹೆಸರಲ್ಲಿ ಬೀಸಿ ಹೊಡೆಯುವ ಪ್ರಯತ್ನವನ್ನು ದಾಖಲಿಸಿದ್ರು ಕೂಡ ಸರಿಯಾದ ಹೊಂದಾಣಿಕೆ ಚೆಂಡು ದಾಂಡಿನ ನಡುವೆ ಹೊಂದಿ ಬರಲಿಲ್ಲ. ಮುಖೇನ ಹೊಂದರಿ ಆಘಾತವನ್ನು ಕಂಡುಕೊಂಡ್ರೆ
ಅಂತಿಮ ಓವರ್ನ ಚಾರ್ತಿಯಲ್ಲಿ ಸಾಗ್ತಾ ಇದೆ. 43 ಪಂದ್ಯದ ತಡದ ಮೊತ್ತ ಏರಿಕೆಯನ್ನ ಕಾಡ್ತಾ ಇದ್ರೆ ಪ್ರಮುಖ 3 ಹೆದ್ದಾರಿಯ ನಷ್ಟದೊಂದಿಗೆ ಸಾಗ್ತಾ ಇದೆ. ಉಳಿದ ಏತೆತ 3 ಹೊಡೆಯಬೇಕಾಗಿದೆ. ಬೌಂಡರಿ 6. ಬಾರಿ ಮತ್ತೆ ಬಿರುಸಿನ ಬೇಸಿ ಹೊಡೆಯ ಪ್ರಯತ್ನವನ್ನು ಮಾಡಿದ್ರೆ ಅರಾನ್ ಒಂದೋಟವನ್ನು ಗಳಿಸಿದ್ರು. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರದೀಪ್ ನಂಬಿಕತೆ ಹೊಡೆಬಡೆಯ ದಾಂಡಿಗ ಈಗಾಗಲೇ 12 ಎಸೆತ 21 ಓಟವನ್ನು ಗಳಿಸಿದಂತ ಪ್ರತಿಭಾನ್ವಿತ ಆಟಗಾರ. ಮತ್ತೆ ಟಾಪರ್ಜನ ಕಂಡುಕೊಳ್ತಾ ಇದೆ. ಗೋಟ ರಕ್ಷಕರಿಗೆ ಅವಕಾಶ. ಬಾರಿ ಕ್ಷೇತ್ರ ರಕ್ಷಕ ಬಹಳಷ್ಟು ಸುಂದರತೆಯ ಕ್ಯಾಚ್ ಅನ್ನು ಪಡೆದ್ರು ಕೂಡ ನೋ ಬಾಲ್. ಅಕ್ರಮ ಎಸೆತ ಎಂಬ ತೀರ್ಮಾನಕಾರರ ಸೂಚನೆಯ ನಡುವೆ ಫ್ರೀ ಹಿಟ್ ನ ಲಾಭ ಲಭಿಸ್ತಾ ಇದೆ. ತಪ್ಪನ್ನ ಗುರುತಿಸ್ತಾ ಇದ್ದಾರೆ ತೀರ್ಮಾನಕಾರರು. ಇದರ ಸಂಪೂರ್ಣ ಲಾಭ ದಾಂಡಿಗರಿಗೆ ಲಭಿಸ್ತಾ ಇದೆ. 2 ಓಟ ಜೊತೆಗೆ ನೋಬಾಲ್. ಒಟ್ಟು 3 ಒಟ್ಟಾರೆಯಾಗಿ ತಂಡದ ಅಂಕಪಟ್ಟಿಯನ್ನು ಸೇರ್ಪಡೆಗೊಂಡಂತ ಅಂಕಗಳು. ಬಹಳ ಸುಂದರದ ಎಸೆಗಾರಿಕೆಯನ್ನು ಮಾಡಿದ್ರು. ಕೊಂಚ ಮೇಲ್ಭಾಗದಲ್ಲಿ ಬಂದಂತ ಚೆಂಡು ದಾಂಡಿಗರನ್ನು ವಂಚಿಸುವ ನಿಟ್ಟಿನಲ್ಲಿ ಬಹಳಷ್ಟು ಚುರುಕಿನ ರೀತಿಯಲ್ಲಿ ಓಡಿ ಬರ್ತಾ ಇದೆ. ಮುಖ್ಯನ ಮತ್ತೆ ಎಸೆಗಾರಿಕೆಯನ್ನು ಕಂಡುಕೊಳ್ತಾ ಇರುವಂತ ಅಂತಿಮ ಎಸೆತ. ಬಹಳಷ್ಟು ಲಯಬದ್ಧ ಎಸೆಗಾರಿಕೆಯ ನಡುವೆ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಬಾಲ 47 ಓಟವನ್ನು ಗಳಿಸಿ ಎದುರಾಳಿ ತಂಡಕ್ಕೆ 48ರ ಗರಿಯನ್ನ ನೀಡ್ತಾ ಇರುವಂತ ತಂಡ. ಎದುರಾಳಿ ತಂಡ ಯಾವ ರೀತಿಯಾಗಿ ಓಟವನ್ನು ಕ್ರಮಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. 48 ಓಟವನ್ನು ಗಳಿಸಬೇಕಾಗಿದೆ. ಪಂದ್ಯದಲ್ಲಿ ಜಯಿಸಬೇಕಾದ್ರೆ, ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ಳುವ ನಿಟ್ಟಿನಲ್ಲಿ ಮೇಲ್ಗೈಯನ್ನು ಸಾಧಿಸಬೇಕಾದ್ರೆ ಓಟವನ್ನು ಗಳಿಸಬೇಕಾಗಿದೆ. 48ರ ಗುರಿ.
SRC ಕ್ರಿಕೆಟರ್ಸ್ ಪಂದ್ಯದಲ್ಲಿ ವಿಜಯವನ್ನು ಸಾಧಿಸಬೇಕಾದ್ರೆ 48ರ ಗರಿಯನ್ನ ಬೆನ್ನಟ್ಟುವ ನಿಟ್ಟಿನಲ್ಲಿ ಸಾಗಿ ಬರ್ತಾ ಇರುವಂತ ತಂಡ SRC ಕ್ರಿಕೆಟರ್ಸ್. ಬಾಲ ಇಲ್ಲವನ್ ಎಸೆಗಾರಿಕೆ ವಿಭಾಗದಲ್ಲಿ ಬಹಳಷ್ಟು ಚುರುಕಿನ ಎಸೆಗಾರಿಕೆ ಆರಂಭಿಕತೆಯನ್ನು ಪಡೆದುಕೊಂಡಂತ ತಂಡ. ಅಭಿ ಹಾಗೂ ಕಿರಣ್ ಅವರ ಅಲ್ಲಿ ದಯವಿಟ್ಟು ಕ್ರೀಡಾಂಗಣದಿಂದ ಆಟಗಾರನ ಹೊರತುಪಡಿಸಿ ಯಾರು ಪ್ರವೇಶವನ್ನು ಕಾಣಬಾರದು. ಬೀಸುವ ಪ್ರಯತ್ನ ನಡೀತಾ ಇದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಸಾಕ್ತಾ ಇದ್ರೆ 2 ತಂಡದ ಮೊತ್ತ. ಬಹಳ ಎಸೆಗಾರಿಕೆಯನ್ನು ಮಾಡಿದ್ರು ಅನೇಶ್ ಎಪಿಕೆ. ಬಲವಾದ ಮನವಿಯನ್ನು ಮಾಡ್ತಾ ಇದ್ದಾರೆ, ಆದರೆ ತೀರ್ಮಾನಕಾರರಿಂದ ಯಾವುದೇ ಪುರಸ್ಕಾರ ಲಭಿಸ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಅನೀಚ್ ಕೇವಲ 2 ಓಟವನ್ನು ಮಾತ್ರ ಬಿಟ್ಟುಕೊಂಡು ಬಹಳಷ್ಟು ಸುಂದರತೆ ಎಸೆಗಾರಿಕೆಯನ್ನು ಮಾಡಿದ್ರು. ಬೆರಸಿನ ಹೊಡೆತ ದಾಖಲಾಗ್ತಾ ಇದೆ. ಈ ಬಾರಿ ಎಡವಿಕೆಯನ್ನು ಕಂಡುಕೊಂಡ್ರು, ಆದ್ರೂ ಕೂಡ ಯಾವುದೇ ಹೆಚ್ಚುವರಿ ಲಾಭವನ್ನ ಗಳಿಸ್ತಾ ಇಲ್ಲ. 1 ಓಟಕ್ಕೆ ಮಾತ್ರ ಅವಕಾಶ ಲಭಿಸ್ತಾ ಇದೆ. 2ನೇ ಓವರ್ ಚಾತಿಯಲ್ಲಿ ಪ್ರಕಾಶ್ ಚಂದ್ರ ಬಹಳಷ್ಟು ಕರಾರು ಎಸೆಗಾರಿಕೆಯನ್ನು ಎಸೆಯುವ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ. ಸೆಳಿತಾ ಇದ್ದ ಚೆಂಡು ಸೇವಾರಕ್ಕೆ ಅಂಚಿನಲ್ಲಿ ಬಹಳಷ್ಟು ಸುಂದರತೆಯ ಕ್ಷೇತ್ರ ರಕ್ಷಣೆಯನ್ನ ಕಂಡುಕೊಳ್ತಾ ಇದ್ದಾವೆ. ದಯವಿಟ್ಟು ಅಲ್ಲಿ ಕ್ರೀಡಾಂಗಣದ ಒಳಭಾಗದಿಂದ ಬ್ಯಾಟನ್ನ ಹೊರಭಾಗದಲ್ಲಿ ಇಡಬೇಕು. ಉತ್ತಮ ಪ್ರಯತ್ನದ ನಡುವೆ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಕೇವಲ
ಒಂದು ಓಟವರ ಮಾತ್ರ ಬಿಟ್ಟು ಕೊಟ್ಟರು. ಮತ್ತೊಂದು ಸುಂದರತೆಯ ಎಸೆಗಾರಿಕೆ, ಬಹಳಷ್ಟು ಚುರುಕಿನ ವೇಗದ ಮದಿಯ ಮಾದರಿ ಎಸೆಗಾರಿಕೆಯ ನಡುವೆ ಓಟಗಳಿಗೆ ಕಡಿವಾಣ ಹಾಕ್ತಾ ಇದ್ದಾರೆ. ಎತ್ತದಗಾರ ಪ್ರಕಾಶ ಚಂದ್ರ ಎದುರಾಳಿ ತಂಡವನ್ನು ಕಟ್ಟಿ ಹಾಕೋ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಬಾರಿ ಪೋಲ್ ಶಾಟ್ ಅನ್ನ ಮಾಡಿದ್ರು, ನೆಟ್ಟ ನೇರ ಹೊಳೆತದ ನಡುವೆ ಕಿರಾಣ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ಪಡಾಕ ರೋಟದ ಗಳಿಕೆ. ಎರಡನೇ ಓವರ್ ಚಾಲ್ತಿಯಲ್ಲಿ ಸಾಕ್ತಾ ಇದ್ರೆ ತಂಡದ ಮೊತ್ತ 10ಕ್ಕೆ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ಕಿರಣ್ ಹಾಗೂ ಅಭಿ ಅವರ ಜಗಲ್ಬಂದಿಯಲ್ಲಿ ಸಾಕ್ತಾ ಇರುವಂತಹ ಪಂದ್ಯಾಟ ಈಗಾಗಲೇ ಮೊದ ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಮತ್ತೊಮ್ಮೆ ಫುಲ್ ಶಾಟ್ ಮಾದರಿಯ ಹೊಡೆತವನ್ನ ದಾಖಲಿಸಿಕೊಂಡ್ರೆ ಒಂದೊಟ್ಟಕ್ಕೆ ಮಾತ್ರ ಅವಕಾಶ ಲಭಿಸ್ತಾ ಇದೆ. ಓಟಗಳು ಬರಬೇಕಾಗಿದೆ. ಪಂದ್ಯದಲ್ಲಿ ಜಯವನ್ನು ಗಳಿಸಬೇಕಾದ್ರೆ ದೊಡ್ಡ ಹೊಡೆತಗಳ ಮೊರೆಯನ್ನು ಹೋಗಬೇಕಾಗ್ತದೆ. ಬಾರೆ ಮತ್ತೆ ಬಹಳಷ್ಟು ಸುಂದರತೆ ಎತ್ತುಗಾರಿಕೆಯನ್ನು ಮಾಡ್ತು. ಬಹಳಷ್ಟು ಲಯಬದ್ಧ ಲೈನ್ ಕಾಪಾಡಿಕೊಳ್ತಾ ಇರುವಂತ ಅನೇಶ್ ಹಿಂದಿನ ಓವರ್ನಲ್ಲಿ ಕೇವಲ 2 ಓಟವನ್ನು ಬಿಟ್ಟುಕೊಂಡಂತ ಪ್ರತಿಭಾನ್ವಿತ ಎಸೆತಗಾರ ಈ ಬಾರಿ ತನ್ನ ಕಂತಿನ 2ನೇ ಓವರ್ಗಾಗಿ ಆಗಮಿಸ್ತಾ ಇದ್ದಾರೆ. ಪ್ರಥಮ ಎಸೆತವನ್ನ ಚೊಕ್ಕೆ ಚೆಂಡಾಗಿಸುವ ನಿಟ್ಟಿನಲ್ಲಿ ಸಾಗಿದಂತ ಆಟಗಾರ ಮತ್ತ ಬಿರುಸಿನ ಹೊಡೆತವರ ದಾಖಲಿಸುವ ನಿಟ್ಟಿನಲ್ಲಿ ಸಾಗಿದ್ರು. ಏ ಬಾರಿ ಕೈ ಹಿಡಿತಾ ಇದೆ. ಬಲವಾದ ಪ್ರಯೋಗದ ನಡುವೆ ನೆಟ್ಟ ನೇರ ಬೌಂಡರಿಯ ದಾಖಲಾತಿ ನೆಲಕಚ್ಚಿ ಸಾಗ್ತಾ ಇದೆ. ಓಟದ ಗಳಿಕೆಯನ್ನು ದಾಖಲಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ದಾಂಡಿಗ ಕಿರಣ್ ಒಂದೆಡೆ ಭರವಸೆಯನ್ನು ತುಂಬುತ್ತಾ ಇರುವಂತಹ ಆಟಗಾರ. ಗೆಲುವನ್ನು ದಾಖಲಿಸಬೇಕಾದ್ರೆ ಈ ರೀತಿಯ ಹೊಡೆತಗಳು ಅತ್ಯವಶ್ಯಕವಾಗಿ ಬರಬೇಕಾಗ್ತದೆ. ಪ್ರತಿ ಓವರ್ನಲ್ಲಿ 1-2 ಬೌಂಡರಿಗಳು ಬಂದ್ರೆ ಮಾತ್ರ ಪಂದ್ಯದಲ್ಲಿ ಮುಂದುವರಲಿಕ್ಕೆ ಸಾಧ್ಯವಾಗ್ತದೆ. ಬಹಳಷ್ಟು ಸುಂದರತೆಯ ಲಯಬದ್ಧ ಎಸೆಗಾರಿಕೆ, ಉತ್ತಮವಾದ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅನೀಶ್ ಅನುಭವಿ ಎಸೆತಗಾರ, ಬಹಳಷ್ಟು ವೇಗದ ಮಾದರಿ ಎಸೆಗಾರಿಕೆಯನ್ನ ಮಾಡಬಲ್ಲಂತ ಆಟಗಾರ.
ಉತ್ತಮವಾದ ಹೊಡೆತವನ್ನು ದಾಖಲಿಸಿಕೊಳ್ಳಲು ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಒಂದೊಟ್ಟ ಗಳಿಸಿ ಅವಳಿ ಓಟದ ಗಳಿಕೆ, ಬಹಳಷ್ಟು ಜಾಡುವೆಯ ಹೊಡೆತವನ್ನು ದಾಖಲಿಸಿದ್ರು. ಯಾವುದೇ ಕ್ಷೇತ್ರ ರಕ್ಷಕ ಇಲ್ಲದನ್ನು ಗಮನಿಸಿ ಚುರುಕಿನ ಬಿರುಸಿನ ಓಟವನ್ನು ಗಳಿಸಿದಂಥ ದಾಂಡಿಗರು ಒಂದರ ಬದಲಾಗಿ 2 ಓಟವನ್ನು ಗಳಿಸಿದ್ರೆ ತಂಡಕ್ಕೆ ಬಲ ಮೂಡ್ತಾ ಇದೆ, ಭರವಸೆ ಬರ್ತಾ ಇದೆ. ಪುಡಾಂತರವಾಗಿ ಬಂದಂಥ ಚೆಂಡು ವೆಸೆಯೋಡ ಪ್ರಯತ್ನದ ನಡುವೆ ಒಂದೊಟ್ಟಕ್ಕೆ ಅವಕಾಶ ಲಭಿಸ್ತಾ ಇದೆ. ಒಂದೊಂದಾಗಿ ಏರಿಕೆಯನ್ನು ಕಂಡುಕೊಳ್ತಾ ನೆಟ್ಟಿನಲ್ಲಿ ತಂಡದ ಮೊತ್ತ 18ರ ಏರಿಕೆ SRC ಕ್ರಿಕೆಟರ್ಸ್. ಇನ್ನುಳಿದ 19 ಎಸೆ ಮುಂದೆ 30 ಓಟವನ್ನು ಗಳಿಸಬೇಕಾಗಿದೆ. ಬೌಂಡರಿ ಸಿಕ್ಸರ್ಗಳ ಮೊರೆ ಹೋಗಬೇಕಾಗ್ತದೆ. ದೊಡ್ಡ ಹೊಡೆತಗಳು ಬಂದರೆ ಮಾತ್ರ ಪಂದ್ಯದಲ್ಲಿ ಜಯದ ಭರವಸೆಯನ್ನ ಇಟ್ಟುಕೊಳ್ಳಬಹುದಾಗಿದೆ. ಮತ್ತೆ ಚಕಚಕ್ಯತೆ ಎಸೆಗಾರಿಕೆ ನಡುವೆ ಡಾಟೆಡ್ ಡೆಲಿವರಿಯನ್ನು ಕಂಡುಕೊಳ್ತಾ ಇದೆ. 3 ಓವರ್ ಮುಕ್ತಾಯ, ಕೇವಲ 18 ಓಟವನ್ನು ಮಾತ್ರ ಬಿಟ್ಟುಕೊಳ್ತಾ ಇದೆ ಬಾಲ ಎಲವಾನ್ ತಂಡ. ಬಹಳಷ್ಟು ಬಲಿಷ್ಠ 2 ತಂಡಗಳ ನಡುವೆ ಹೋರಾಟ ಸಾಗಿ ಬರ್ತಾ ಇದೆ. ಇನ್ನುಳಿದ 3 ಓವರ್ ಅರ್ಥಾತ್ 18 ಎಸೆ ಮುಂದೆ 30 ಓಟವನ್ನು ಗಳಿಸಬೇಕಾಗಿದೆ. ಸರಾಸರಿ 10ರ ರೀತಿಯಲ್ಲಿ ಓಟವನ್ನು ಗಳಿಸಿದ್ರೆ ಮಾತ್ರ ಪಂದ್ಯದಲ್ಲಿ ಗೆಲುವಿನ ಮುಖವನ್ನು ಕಾಣಬಹುದಾಗಿದೆ. ಬಹಳಷ್ಟು ವೇಗದ ಮಾದರಿ ಎಸೆಗಾರಿಕೆ ಪ್ರಕಾಶ್ ಚಂದ್ರ ಈ ಬಾರಿ ಗೆಲುವನ್ನ ದಾಖಲಿಸಿಕೊಳ್ಳುವ ನಿಟ್ಟಿನಲ್ಲಿ 2 ತಂಡಗಳು ಹಣಾಹಣಿಯನ್ನ ನಡೆಸ್ತಾ ಇದೆ. ಬಹಳಷ್ಟು ಚುರುಕಿನ ಸಂಘಟಿತ ಹೋರಾಟವನ್ನ ನಡೆಸ್ತಾ ಇರುವಂತ ತಂಡ ಬಾಲ ಇಲ್ಲ ಬಾಲ್. ಎಲ್ಲ ಎತ್ತಗಾರರು ಬಹಳ ಪ್ರಬಲ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಪ್ರಬಲ ಪ್ರತಿರೋಧ ಬರಬೇಕಾಗಿದೆ. ಈ ರೀತಿಯ ಹೊಡೆತಗಳು ಯಾವುದೇ ರೀತಿಯ ನೋ ಬಾಲ್ ಈ ಬಾರಿ ಅನಧಿಕೃತ ಎಸೆತ ಎಂಬ ತೀರ್ಮಾನಕಾರರ ಸೂಚನೆಯ ನಡುವೆ ಓಟಕ್ಕೆ ಅವಕಾಶ ಬರ್ತಾ ಇದೆ. ಫ್ರೀ ಹಿಟ್ ನ ಲಾಭ ಇದೆ. ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಓಟಗಳು ಬರಬೇಕಾಗ್ತದೆ. ಈಗಾಗಲೇ ಕೊಂಚ ಆರಂಭಿಕ ಮುನ್ನಡೆಯನ್ನು ಸಾಧಿಸಿದಂತೆ ಕಂಡು ಬರ್ತಾ ಇರುವಂತ ತಂಡ ಬಾಲ 11 SRC ಕ್ರಿಕೆಟರ್ಸ್. ಇದುವರೆಗೆ ಯಾವುದೇ ಹುದ್ದರಿಯನ್ನ ಕಳೆದುಕೊಂಡಿಲ್ಲ. ಆದರೆ ಓಟದ ಗಳಿಕೆಯಲ್ಲೂ ಕೂಡ ಹೆಚ್ಚೇನು ವೇಗವನ್ನ ಕಂಡುಕೊಳ್ತಾ ಇಲ್ಲ. ಬಾರೆ ಮತ್ತೆ ಲೀಗಲ್ ಡೆಲಿವರಿ ಎಂಬ ತೀರ್ಮಾನಕಾರ ಸೂಚನೆ ಲಭಿಸ್ತಾ ಇದೆ. ಮತ್ತೊಮ್ಮೆ ಬೀಸುವ ಪ್ರಯತ್ನ. ಬಾರೆ ದೊಡ್ಡ ಮಟ್ಟದ ಹೊಡೆತಗಳು ಹರಿದು ಬರ್ತಾ ಇಲ್ಲ. ಓಟಗಳು ಬರಬೇಕಾಗಿದೆ. ಆರಂಭಿಕರಾಗಿ ಆಗಮಿಸಿದ ದಾಂಡಿಗರು ಸಿಡಿಬೇಕಾಗಿದೆ.
ಹುದ್ದರಿ ಕೂಡ ಕಳೆದುಕೊಳ್ತಾ ಇಲ್ಲ, ಓಟಗಳು ಕೂಡ ಬರ್ತಾ ಇಲ್ಲ. ಇನ್ನು ಅಗಲವಾದ ಎಸೆತವನ್ನ ಕಂಡುಕೊಳ್ತಾ ಇದೆ. ಅತಿರಿಕ್ತ ಮಾದರಿಯಲ್ಲಿ ಓಟಗಳು ತಂಡದ ಅಂಕಪಟ್ಟಿಯನ್ನ ಸೇರ್ಪಡೆಗೊಂಡ್ರೆ 21 ತಂಡದ ಮೊತ್ತ. ಇನ್ನುಳಿದ 14 ಎಸೆತದ 27 ಓಟವನ್ನು ಗಳಿಸಬೇಕಾಗಿದೆ. ಇನ್ನು ಕಾಯುವ ಸಮಯ ಇದಲ್ಲ, ಬೌಂಡರಿಯನ್ನ ದಾಖಲಿಸಿಕೊಳ್ಬೇಕಾಗಿದೆ. ದೊಡ್ಡ ಹೊಡೆತಗಳು ಬರಬೇಕಾಗಿದೆ. ಬಾರೆ ಪುಡಾತರವಾಗಿ ಬಿದ್ರು ಕೂಡ ದಾಟಿಗೆ ನನ್ನ ವಂಚಿಸ್ತಾ ಇದೆ. ಓಟಗಳು ಹರಿದು ಬರ್ತಾ ಇಲ್ಲ. ಬಹಳಷ್ಟು ಲಯಬದ್ಧ ಕರಾರುವಕ ದಾಳಿಯನ್ನ ದಾಖಲಿಸ್ತಾ ಇರುವಂತಹ ತಂಡ ಬಾಲ ಇಲವನ್. ಮತ್ತೆ ಹೊಡೆತವನ್ನು ದಾಖಲಿಸಿದ್ರು ಸಿಕ್ಸರ್. ಪುಡಕಾರಾಟದ ಗಳಿಕೆ. ಹನ್ನೆರಡು ಎಸೆತ 21 ಓಟದ ಅವಶ್ಯಕತೆ ಇನ್ನು ಕೂಡ ಜೀವಂತವಾಗಿದೆ. ಪಂದ್ಯಾಟ ಯಾವುದೇ ಕ್ಷಣದಲ್ಲೂ ಕೂಡ ಯಾವ ತಂಡದ ಪಾಲಿಗಾದ್ರೂ ಒಲಿಬಹುದಾಗಿದೆ. ಈ ರೀತಿಯ ಹೊಡೆತಗಳು ಬರಬೇಕಾಗಿದೆ. ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನೋ ಬಾಲ್ ಅಲ್ಲಿ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಅಂತಿಮ ಎಸೆತದಲ್ಲಿ ಅವಕಾಶ ಇತ್ತು. ಫ್ರೀ ಹಿಟ್ ನ ಲಾಭವನ್ನು ಪಡೆದುಕೊಳ್ಳಲಿ ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರು. ಈ ಮುಖೇನ ಆರಂಭಿಕ 4 ಓವರ್ ಒತ್ತಾಯವನ್ನು ಕಂಡುಕೊಂಡ್ರ ತರಬತ್ತ 28. ಇನ್ನುಳಿದ 12 ಎಸೆತ ಅರ್ಥಾತ್ 2 ಓವರ್ನ ಮುಂದೆ ತನ್ನ 20 ಓಟವನ್ನು ಗಳಿಸಿಕೊಳ್ಬೇಕಾಗಿದೆ. ಪಂದ್ಯಾಟ ರೋಚಕ, ರೋಮಾಂಚಕ, ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ. ಓಕೆನ 5ನೇ ಓವರ್ಗಾಗಿ ಆಗಮಿಸ್ತಾ ಇರುವಂತ ಎಚ್ಚೆತ್ತಗಾರ ಸಚಿನ್ ಯಾವ ರೀತಿಯಾಗಿ ತನ್ನ ತಂಡದ ಪರವಾಗಿ ಆಸರೆಯನ್ನ ತಂದುಕೊಡ್ತಾರೆ, ಭರವಸೆಯನ್ನು ತಂದುಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನೊಂದೆಡೆ ಭರವಸೆ ಆಟಗಾರ ಆರಂಭಿಕರಾಗಿ ಆಗಮಿಸಿದಂತ ಕಿರಣ್ ಹೊಡಿಬೇಕಾಗಿದೆ. ಸಿಡಿಲಬ್ಬರದ ದಾಳಿಗೆ ಪ್ರದರ್ಶಿಸಬೇಕಾಗಿದೆ. ಬಾರೆ ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರು. ಎಸೆತ ಬರುವುದರ ಮುಂಚಿತವಾಗಿ ಬ್ಯಾಟ್ ಬೀಸುವ ಪ್ರಯತ್ನವನ್ನು ಮಾಡಿದರೆ ಹೊಂದಾಣಿಕೆ ಬೋಡಿ ಬರ್ತಾ ಇಲ್ಲ. ಚೆಂಡು ದಾಂಡಿನ ಹೊಂದಾಣಿಕೆ ಬಂದರೆ ಮಾತ್ರ ಓಟಗಳಿಗೆ ಅವಕಾಶ ಲಭಿಸುತ್ತದೆ. ಬಾರಿ ಬಹಳಷ್ಟು ಆರ್ಕರ್ ಮಾದರಿ ಎಸೆಗಾರಿಕೆಯನ್ನು ಮಾಡಿದಂಥ ಎಸೆತಗಾರ ಯುವ ಆಟಗಾರ
ಸಚಿನ್ ಎರಡು ಎಸೆದವರ ಚೊಕ್ಕಿ ಚೆಂಡಾಗಿಸುವ ನಿಟ್ಟಿನಲ್ಲಿ ಸಾಕ್ತಾ ಇರುವಂತ ಆಟಗಾರ. ಬಾರೇ ಎಡಗೊಟ್ಟದಿಂದ ಕೊಂಚ ಹೊರಭಾಗವನ್ನ ಕಂಡುಕೊಳ್ತಾ ಇದೆ ಚೆಂಡು. ಅತಿರಿಕ್ತ ಹೆಚ್ಚುವರಿ ಓಟಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ತಂಡ ಓಟದ ಗಳಿಕೆಯನ್ನ ಕಂಡುಕೊಳ್ತಾ ಇದೆ. 29 ಬಹಳ ಸೂಕ್ತವಾದ ಅವಕಾಶ ಇತ್ತು. ದಾಡಿಗ ಕೊಂಚ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಸತತ ಚೊಕ್ಕೆ ಚೆಂಡುಗಳು ಒಂದೆಡೆಯಾದ್ರೆ ಒತ್ತಡಗಳು ಹೆಚ್ಚುವರಿಯನ್ನು ಕಾಡ್ತಾ ಇದೆ. ಓಟಗಳು ಬರಬೇಕಾಗಿದೆ. ಅವಕಾಶ ಇದೆ. ಕ್ರಿಕೆಟ್ನಲ್ಲಿ ಯಾವುದು ಕೂಡ ಅಸಾಧ್ಯ ಅಲ್ಲ. ಬೌಂಡರಿ ಸಿಕ್ಸರ್ಗಳು ಇವಾರ ಸುಂದರತೆ ಎಸೆತ ಲೈನ್ ಅಂಡ್ ಲೆಂತ್ ಅನ್ನ ಬಹಳಷ್ಟು ನಿಖರ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಯಾರ್ಕರ ಮಾದರಿಯ ಹೆಜ್ಜುಗಾರಿಕೆಯನ್ನ ಮಾಡಬಲ್ಲಂತ ಆಟಗಾರ. ಬಾರಿ ಪುಡಾಂತರವಾಗಿ ಬಂತು. ಒಂದೋಟವನ್ನು ಗಳಿಸ್ತಾ ಇದ್ದಾರೆ. ಎರಡನೇ ಓಟಕ್ಕೆ ಅವಕಾಶ ಇದೆ. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಕ ಅರ್ಹವಾಗಿ ಬೌಂಡರಿಯನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಸಾಗಿದ್ರು. ಕೊಂಚ ಎಡವಿಕೆಯನ್ನು ಕಂಡುಕೊಂಡ್ರು ಕೂಡ ಚೆಂಡನ್ನ ಬಿಡಲಿಲ್ಲ. ಓಟವನ್ನು ಕದಿಯುವ ನಿಟ್ಟಿನಲ್ಲಿ ತಡೆಗೋಡೆಯನ್ನು ಒಡ್ಡಿದ್ರು. 5ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಬಾರೇ ಮತ್ತೆ ಬೆರಸಿನ ಹೊಡೆತವನ್ನ ದಾಖಲಿಸ್ತಾ ಇದ್ದಾರೆ. ಮಿಡಾನ್ ವಿಭಾಗದಲ್ಲಿ ಒಂದೋಟವನ್ನ ಗಳಿಸ್ತಾ ಇದ್ದಾರೆ. ಓವರ್ ಮುಕ್ತಾಯ. 5 ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ತಂಡದ ಮೊತ್ತ 32. ಆರಂಭಿಕ 5 ಓವರ್ ಮುಕ್ತಾಯ ಕಾಡ್ತಾ ಇದೆ. ಅಂತಿಮ 6 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. 16 ಓಟಗಳು ಬೇಕಾಗಿದೆ. ಉಳಿದಿದೆ 6 ಎಸೆತ ಬೇಕಾಗಿದೆ. 16 ಓಟ. ಆರರ ಮುಂದೆ 16 ಗೆಲ್ಲುವವರು ಯಾರು? ಕಾತುರತೆ ಒಂದೇ ಓವರ್ನಲ್ಲಿ ಉತ್ತರ ಲಭಿಸಲಿಕ್ಕಿದೆ. ಇದೀಗ ಕೊಂಚ ಮೇಲ್ನೋಟಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತ ಬಾಲ 11 ಪ್ರಬುದ್ಧ ಸಂಘಟಿತ ದಾಳಿಯನ್ನು ಸಂಘಟಿಸಿದಂತ ತಂಡ. ಯೋಚನೆಗಾರಿಕೆಯಲ್ಲಿ ವರುಣ್ ಜಿ. ಸುಂದರತೆಯ ಎಚ್ಚದ ಅಷ್ಟೇ ಉತ್ತಮವಾದ ಹೊಡೆತವನ್ನು ದಾಖಲಿಸಿದ್ರು. ಕೇವಲ ಒಂದೋಟ ಮಾತ್ರ ಗಳಿಸ್ತಾ ಇದ್ದಾರೆ. 5 ಎಸೆತ 15 ಓಟಗಳು ಬೇಕಾಗಿದ್ದಾವೆ. ಈ ಒಂದು ಹಂತದಲ್ಲಿ ಮಾಡು ಇಲ್ಲವೇ ಬಡಿ ಎನ್ನುವ ಸ್ಥಿತಿಯಲ್ಲಿ ಮೂಡಿ ಬರ್ತಾ ಇದೆ ತಂಡ. ಓಟಗಳನ್ನು ಗಳಿಸಬೇಕಾಗಿದೆ. ಪಂದ್ಯದಲ್ಲಿ ಜಯ ಈ ಆಟಗಾರರ ಮುಂದೆ ಇದೆ. ಗಮನಿಸಿಕೊಳ್ಬೇಕಾದ ವಿಷಯ ಅಂದ್ರೆ SRC ಓಟಗಳು 3 ಓಟಗಳನ್ನು ಮಾತ್ರ ಗಳಿಸಿದ್ರು ಕೂಡ ಇದುವರೆಗೂ ಯಾವುದೇ ಒಂದು ಹುದ್ದರಿಯನ್ನು ಕೂಡ ನಷ್ಟವನ್ನು ಅನುಭವಿಸಿಕೊಂಡಿಲ್ಲ. ನೋ ಲಾಸ್ ತಂಡವಾಗಿ ಬಡಿ ಬರ್ತಾ ಇದೆ. ಮತ್ತೆ ಹೊಂದಾಣಿಕೆಯನ್ನು ಕಂಡುಕೊಳ್ತಾ ಇದೆ. 5 ಎಸೆತ 15 ಓಟ. ಒಳಗೊಟ್ಟದಿಂದ ಹೊರ ಭಾಗವನ್ನು ಕಂಡು
ಕಂಡುಕೊಳ್ತಾ ಇದ್ದೆ. ಚೆಂಡು ಒಂದು ಹೆಚ್ಚುವರಿಯ ಓಟವನ್ನು ದಾಖಲಿಸಿಕೊಳ್ತಾ ಇದ್ರೆ 5-14 ಓಟ. ಹೊಡೆತವನ್ನು ದಾಖಲಿಸಿದ್ರು. ಅಭಿ ಪಂದ್ಯ ಬಹಳಷ್ಟು ಹೊರಪನ್ನ ಪಡೆದುಕೊಳ್ತಾ ಇದೆ. ಒಂದು ಹಂತದಲ್ಲಿ ಬಾಲ 11 ಸಂಪೂರ್ಣ ಹಿಡಿತವನ್ನ ಸಾಧಿಸಿದ್ರೆ ಅಭಿ ಪಂದ್ಯಕ್ಕೆ ತಿರುವನ್ನು ಕಂಡು ಕೊಡಬಲ್ಲಂತ ಆಟಗಾರ. 5-4 ಓಟದ ಅವಶ್ಯಕತೆ. ಅದೇ ರೀತಿಯಾಗಿ ಹೇಳಿದ್ದು ಹಿಂದೆ ನಾವು ಹೇಳಿದ್ದು ಕ್ರಿಕೆಟ್ನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ. ಇನ್ನು ಕೂಡ 2 ತಂಡದ ಪಾಲಿಗೂ ಸಮಾನ ಅವಕಾಶ ಇದೆ. ಒಂದು ಎಸೆತ ಸಿಡಿದ್ರೆ ಪಂದ್ಯಾಟ ಯಾವ ತಂಡದ ಪಾಲಿಗಾದ್ರೂ ಒಲಿಬಹುದಾಗಿದೆ. ವಿಜಯಲಕ್ಷ್ಮಿ ಚಂಚಲೆಯಾಗಿ ಮೂಡಿ ಬರ್ತಾ ಇದ್ರೆ ಪ್ರತಿಯೊಂದು ಎಸೆತದಲ್ಲೂ ಕೂಡ ತಿರುವನ್ನು ಕಂಡುಕೊಳ್ಳುವಂತ ಪಂದ್ಯಾಟ. ರೋಚಕ, ರೋಮಾಂಚಕ. ಇವಾರೇ ಸುಧಾರತೆ ಜಾಣ್ಮೆಯ ಎಸೆಗಾರಿಕೆಯನ್ನು ಮಾಡಿದ್ರು. ಕೊಂಚ ಬೌನ್ಸರ್ ಮಾದರಿ ಎಸೆಗಾರಿಕೆಯನ್ನು ಮಾಡಿದಂತ ಬರೋಡ್ ದಾಂಡಿಗನೆಲ್ಲ ವಂಚಿಸ್ತಾ ಇದ್ದಾರೆ. ಇವಾರಿ ಮತ್ತೆ 3 ಎಸೆತ 8 ಓಟ. ಮೂರು ಎಸೆತ 8 ಓಟ. ಇವರ ಬೆರಸನ ಹೊಡೆತವರ ದಾಖಲಿಸಿದ್ರು. 1 ಓಟವನ್ನು ಗಳಿಸ್ತಾ ಇದ್ದಾರೆ. 2ನೇ ಓಟಕ್ಕೆ ಬರಮಾಡ್ತಾ ಇದ್ದಾರೆ ಚೊರಕಿನ ಬೆರಸಿನ 2 ಓಟದ ಗಳಿಕೆ. 1ರ ಬದಲಾಗಿ ಅವಳಿ ಓಟವನ್ನು ಗಳಿಸಿದ್ರೆ ಪಂದ್ಯ ಮತ್ತಷ್ಟು ರೋಚಕ ರೋಮಾಂಚಕ ಘಟ್ಟ ತಲುಪ್ತಾ ಇದೆ. 2 ಎಸೆತ 6 ಓಟದ ಅವಶ್ಯಕತೆ. 1 ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯಾಟದಲ್ಲಿ ಜಯ. 1 ಬೌಂಡರಿ ಹಾಗೂ 2 ಸಿಂಗಲ್ ಅನ್ನ ದಾಖಲಿಸಿದ್ರು. 1 ಡಬಲ್ ಅನ್ನ ದಾಖಲಿಸಿದ್ರು ಕೂಡ ಪಂದ್ಯಾಟದಲ್ಲಿ ಜಯವನ್ನು ಸಾಧಿಸುವ ಎಲ್ಲ ಅವಕಾಶ ಇದೆ. ಅಂತಿಮ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ರೋಚಕತೆಯ ಪಂದ್ಯಾಟ. ಬಾಲ 11 ಹಾಗೂ SRC ಕ್ರಿಕೆಟರ್ ಮತ್ತೆ ಸಿಡಿಲ ಬರದ ಹೊಡೆತ ದಾಖಲಾಗ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಬಹಳಷ್ಟು ಸುಂದರತೆಯ ಕ್ಯಾಚ್ ಅನ್ನು ಪಡೀತಾ ಇದ್ದಾರೆ. ಅಂತಿಮ ಎಸೆಯಲ್ಲಿ ಬಹಳಷ್ಟು ಉತ್ತಮವಾದ ಹೊಡೆತವನ್ನು ದಾಖಲಿಸಿದ್ರು. ಅಭಿ ಸಿಕ್ಸರ್ ಅಂಚಿನಲ್ಲಿ ಸೀಮಾ ರೇಖೆ ಅಂಚಿನಲ್ಲಿ ಕ್ಯಾಚ್ ಅನ್ನ ಪಡಿತಾ ಇದ್ರೆ ಹೊದ್ದರಿಯೋ ಆಘಾತ. ಅಂತಿಮ 1 ಎಸೆತ 6 ಓಟದ ಅವಶ್ಯಕತೆ. ಚುಕ್ಕೆ ಚೆಂಡಾದ್ರೆ ಪಂದ್ಯದಲ್ಲಿ ವಿಜಯ ಸಾಧಿಸ್ತಾ ಇದೆ. ಬಾಲು 11. ಅಭಿನಂದನೆಗಳು ಬಾಲ 11 ಹಾಗೂ SRC ಕ್ರಿಕೆಟರ್ಸ್ ಡ್ರೀಮ್ ಡಿಫೆಂಡರ್ಸ್
ಆಶ್ರಯದಲ್ಲಿ ಸಾಗಿ ಬರ್ತಾ ಇರುವಂತ ಇವನು ಅದ್ದೂರಿಯ ಕ್ರೀಡಾಕೂಟ ಹಗಲು ಎರಳಿನ ಕ್ರೀಡಾಕೂಟ, ಹೊನಲು ಬೆಳಕಿನ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ರತಿಷ್ಠಿತ ತಂಡಗಳು ಸೆಣಸಾಡ್ತಾ ಇವೆ. ಭರತ್ ಕುಮಾರ್ ಡಿಸಿ ಅವರ ಮುಂದಾಳತ್ವದಲ್ಲಿ, ನೇತೃತ್ವದಲ್ಲಿ, ನಾಯಕತ್ವದಲ್ಲಿ ಸಾಗಿ ಬರ್ತಾ ಇರುವಂತ ಈ ಒಂದು ಅದ್ದೂರಿಯ ಕ್ರೀಡಾಕೂಟ ಬಹಳಷ್ಟು ಶ್ರೀಮಂತಿಕೆಯನ್ನು ಕಂಡುಕೊಂಡಂತ ಕ್ರೀಡಾಕೂಟ. ಡ್ರೀಮ್ ಡಿಫೆಂಡರ್ಸ್ 1 ವರ್ಷದ ಪೂರೈಸಿದ ಸವಿ ನೆನಪಿಗಾಗಿ ಈ ಒಂದು ಕ್ರೀಡಾಕೂಟವನ್ನ, ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿದ ಖ್ಯಾತಿಯನ್ನ ಪಡೆದುಕೊಳ್ತಾ ಇದೆ. ಈ ಭಾಗದ ಇತಿಹಾಸದಲ್ಲೇ ಅತ್ಯಂತ ಅದ್ದೂರಿಯ ಕ್ರೀಡಾಕೂಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಅದೇ ರೀತಿ ಪಂದ್ಯದಲ್ಲಿ ಬದಲಾವಣೆಯನ್ನ ಕಾಣ್ತಾ ಇದ್ರೆ ವೀಕ್ಷಕ ವಿವರಣೆಯಲ್ಲಿ ಕೂಡ ಬದಲಾವಣೆಯನ್ನ ಕಾಣ್ತಾ ಇದ್ದಾವೆ. ಮುಂದಿನ ಹಂತದ ವೀಕ್ಷಕ ವಿವರಣೆಗಾಗಿ ಶಿವು ಫ್ರಾಮ್ ಸಕಲೇಶ್ಪುರ ಇವರಿಗಾಗಿ ಮುಂದಿನ ಹಂತದ ವೀಕ್ಷಕ ವಿವರಣೆಗಾಗಿ